ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 29ನೇ ಅಧ್ಯಾಯ 31ನೇ ವಚನದಿಂದ 30ನೇ ಅಧ್ಯಾಯ 24ನೇ ವಚನದವರೆಗೆ. ಮನೆಯೊಳಗೆ ಈಗ ಒಂದು ಮೌನವಾದಂತಹ ಹೋರಾಟ ನಡೆಯುತ್ತಿದೆ ಪ್ರಿಯರೇ. ಹೊರಗೆ ಎಲ್ಲವೂ ಸರಿಯಾಗಿರುವಂತೆ ಕಾಣಬಹುದು, ಆದರೆ ಒಳಗೆ ಹೃದಯಗಳು ಒಡೆಯುತ್ತಿವೆ. ಲೇಯಳು ಯಾಕೋಬನ ಹೆಂಡತಿಯಾಗಿರಬಹುದು, ಆದರೆ ಅವಳು ಪ್ರೀತಿಸಲ್ಪಡುವವಳು ಆಗಲಿಲ್ಲ. ಅಂದರೆ ಪಾಠ ಹೇಳುತ್ತದೆ, ಅವಳು ಪ್ರೀತಿಸಲ್ಪಡಲಿಲ್ಲ ಎಂಬುದಾಗಿ. ಇದು ಕೇವಲ ಒಂದು ಮಾಹಿತಿ ಅಲ್ಲ ಪ್ರಿಯರೇ, ಇದು ಒಂದು ಹೃದಯದ ನೋವಿನ ಒಂದು ಕ್ಷಣ, ನೋವಿನ ಒಂದು ಮಾತು. ಆದರೆ ಇದೇ ಕ್ಷಣದಲ್ಲಿ ಒಂದು ಅದ್ಭುತವಾದಂತಹ ಸಂಗತಿ ನಡೆಯುತ್ತದೆ. ದೇವರು ಅವಳನ್ನ ಗಮನಿಸುತ್ತಾರೆ ಎಂಬುದಾಗಿ. ಅಂದರೆ ಯೆಹೋವನು ಅವಳ ಗರ್ಭವನ್ನ ತೆರೆಯುತ್ತಾರೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಪ್ರಿಯರೇ, ಜನರು ನೋಡದಿದ್ದರೂ ದೇವರು ನೋಡುತ್ತಾರೆ. ನಿರ್ಲಕ್ಷಿತ ಸ್ಥಳದಲ್ಲಿಯೂ ಸಹ ದೇವರ ಕೃಪೆ ಆರಂಭವಾಗುತ್ತದೆ. ಲೇಯಳು ಮಗುವಿಗೆ ಜನ್ಮ ನೀಡುತ್ತಾಳೆ. ಅವಳು ಆ ಮಗುವಿಗೆ ರೂಬೇನ್ ಎಂಬುದಾಗಿ ಹೆಸರಿಡುತ್ತಾಳೆ. ಅವಳ ಮಾತುಗಳಲ್ಲಿ ನೋವು ಕೇಳಿಸುತ್ತದೆ ಪ್ರಿಯರೇ. ಅವಳು ಹೇಳುತ್ತಾಳೆ, ದೇವರು ನನ್ನ ದುಃಖವನ್ನ ಕಂಡರು, ಈಗ ನನ್ನ ಗಂಡನು ನನ್ನನ್ನು ಪ್ರೀತಿಸುವನು ಎಂಬುದಾಗಿ. ಗಮನಿಸಿ ಪ್ರಿಯರೇ, ಅವಳ ಹೃದಯ ಇನ್ನೂ ಮಾನವನ ಪ್ರೀತಿಯನ್ನ ಹುಡುಕುತ್ತಿದೆ. ಮತ್ತೆ ಒಂದು ಮಗು ಹುಟ್ಟುತ್ತೆ, ಮತ್ತೆ ಒಂದು ಹೆಸರಿಡುತ್ತಾಳೆ, ಶಿಮಿಯೋನ್ ಮತ್ತು ಲೇವಿ. ಪ್ರತಿ ಹೆಸರಿನ ಹಿಂದೆ ಒಂದು ನಿರೀಕ್ಷೆ, ಒಂದು ನೋವು ಅಡಗಿದೆ. ಆದರೆ 4ನೇ ಮಗುವಿನ ಬಳಿ ಏನೋ ಬದಲಾಗುತ್ತದೆ. ಅವಳು ಹೇಳುತ್ತಾಳೆ, ಈಗ ನಾನು ಯೆಹೋವನನ್ನು ಸ್ತುತಿಸುವೆನು ಎಂಬುದಾಗಿ ಹೇಳಿ ಯಹೂದ ಎಂಬುದಾಗಿ ಒಂದು ಹೆಸರು ಇಡುತ್ತಾಳೆ. ಪ್ರಿಯರೇ, ಗಮನಿಸಿ, ಇದು ಒಂದು ತಿರುವಿನ ಕ್ಷಣ. ನನ್ನ ಗಂಡನು ಅನ್ನುವಂಥ ಮಾತಿನಿಂದ ನನ್ನ ದೇವರು ಕಡೆಗೆ ತಿರುಗಿದೆ. ಅಂದರೆ ಅವಳು ಇಟ್ಟಿದ್ದಂಥ ಮಾನವನಿಂದ ಅನ್ನುವಂಥ ದೃಷ್ಟಿ ಇವಾಗ ದೇವರ ಕಡೆಗೆ ತಿರುಗಿದೆ ಎಂಬುದಾಗಿ ನಾವು ನೋಡಬಹುದು ಪ್ರಿಯರೇ. ಆದರೆ ಮನೆಯ ಇನ್ನೊಂದು ಭಾಗದಲ್ಲಿ ನಾವು ನೋಡಬಹುದು, ರಾಹೇಲಳು ನಿಂತಿದ್ದಾಳೆ. ಅವಳ ಬಳಿ ಪ್ರೀತಿ ಇದೆ, ಆದರೆ ಮಕ್ಕಳು ಇಲ್ಲ. ಅವಳೊಳಗೆ ಹೋಲಿಕೆ ಬೆಳೆಯುತ್ತದೆ ಪ್ರಿಯರೇ. ಅವಳು ಹೇಳುತ್ತಾಳೆ, ನನಗೆ ಮಕ್ಕಳು ಕೊಡು, ಇಲ್ಲದಿದ್ದರೆ ನಾನು ಸಾಯುತ್ತೇನೆ ಎಂಬುದಾಗಿ. ಪ್ರಿಯರೇ, ಹೋಲಿಕೆ ಎನ್ನುವಂಥದ್ದು ಸಂತೋಷವನ್ನ ನಾಶ ಮಾಡುತ್ತದೆ. ಆದ್ದರಿಂದ ಒಂದು ಸ್ಪರ್ಧೆ ಆರಂಭವಾಗುತ್ತದೆ. ಯೋಜನೆಗಳಲ್ಲಿ ಸ್ಪರ್ಧೆ, ವಿಚಿತ್ರವಾದಂಥ ಪ್ರಯತ್ನಗಳು, ದಾಸಿಯರ ಮೂಲಕ ಮಕ್ಕಳು. ಪ್ರಿಯರೇ, ಮಾನವ ನಿಯಂತ್ರಣದ ಪ್ರಯತ್ನಗಳನ್ನು ನಾವು ನೋಡಬಹುದು. ಆದರೆ ಈ ಎಲ್ಲದರ ಮಧ್ಯೆ ಒಂದು ಸತ್ಯ ನಮಗೆ ನಿಧಾನವಾಗಿ ನಿಧಾನವಾಗಿ ಹೊರಬರುತ್ತದೆ. ಜೀವನದ ಆಶೀರ್ವಾದ ದೇವರ ಕೈಯಲ್ಲಿದೆ ಎಂಬುದಾಗಿ. ಕಾಲ ಕಳೆಯುತ್ತದೆ. ಕೊನೆಗೆ ಪಾಠವು ಶಾಂತವಾಗಿ ಹೇಳುತ್ತದೆ, ದೇವರು ರಾಹೇಲಳನ್ನು ನೆನಪಿಸಿಕೊಂಡರು ಎಂಬುದಾಗಿ. ಅಂದರೆ ಅರ್ಥ, ದೇವರು ಮರೆತಿದ್ದರು ಎಂಬುದಾಗಿ ಅಲ್ಲ ಪ್ರಿಯರೇ, ಹೊರತು ದೇವರು ತನ್ನ ಸಮಯದಲ್ಲಿ ರಾಹೇಲಳ ಜೀವಿತದಲ್ಲಿ ಕೆಲಸವನ್ನ ಮಾಡುತ್ತಾ ಇದ್ದಾರೆ ಎಂಬುದಾಗಿ. ಅವಳಿಗೂ ಒಂದು ಮಗುವನ್ನ ಕೊಡುತ್ತಾರೆ. ಆ ಮಗುವಿಗೆ ಅವಳು ಯೋಸೇಫ್ ಎಂಬುದಾಗಿ ಹೆಸರಿಡುತ್ತಾಳೆ. ಪ್ರಿಯರೇ, ಈ ಮನೆಯನ್ನ ನಾವು ನೋಡುವುದಾದ್ರೆ, ಈ ಮನೆಯಲ್ಲಿ ಪ್ರೀತಿ ಇದೆ, ನೋವು ಇದೆ, ಹೋಲಿಕೆ ಇದೆ, ಹೋರಾಟ ಇದೆ. ಆದರೆ ಇವೆಲ್ಲರ ಹಿಂದೆ ಈ ಮನೆಯಲ್ಲಿ ದೇವರು ಮೌನವಾಗಿ ಕೆಲಸ ಮಾಡುತ್ತಾ ಇದ್ದಾರೆ. ಒಬ್ಬ ನಿರ್ಲಕ್ಷಿತ ಹೆಂಗಸನ್ನ ದೇವರ ಸ್ತುತಿಗೆ ತರುತ್ತಾರೆ. ಒಬ್ಬ ಅಸಮಾಧಾನಗೊಂಡಿರುವಂತ ಹೃದಯವನ್ನ ತನ್ನ ಸಮಯದಲ್ಲಿ ಉತ್ತರಿಸುತ್ತಾರೆ. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ನಮ್ಮನ್ನ ನೋಡುತ್ತಾರೆ ಪ್ರಿಯರೇ, ನಮ್ಮನ್ನ ಮರೆತಿಲ್ಲ. ಹಾಗಾದ್ರೆ ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ನಮ್ಮ ಗುರುತನ್ನ ನಾವು ದೇವರಲ್ಲಿ ಕಂಡುಕೊಳ್ಳಬೇಕು. ಹೋಲಿಕೆಯನ್ನ ಬಿಟ್ಟು ಬಿಡಬೇಕು. ಜನರ ಒಪ್ಪಿಗೆಯನ್ನ ಹುಡುಕಬಾರದು, ಹೊರತು ದೇವರ ಪ್ರೀತಿಯಲ್ಲಿ ನಾವು ನೆಲೆಸಿರಬೇಕು. ಹಾಗಾದ್ರೆ ಇಂದು ಇದೇ ನೆನಪಿಟ್ಟುಕೊಳ್ಳೋಣ. ಲೇಯಳು ಪ್ರೀತಿಯನ್ನ ಹುಡುಕುತ್ತಿದ್ದಳು, ಆದರೆ ಕೊನೆಗೆ ಅವಳು ದೇವರನ್ನ ಕಂಡುಕೊಂಡಳು. ರಾಹೇಲಳು ಕಾಯುತ್ತಿದ್ದಳು, ಆದರೆ ಕೊನೆಗೆ ದೇವರ ಸಮಯವನ್ನ ಅನುಭವಿಸಿದಳು. ಇಂದು ನಾವು ಏನನ್ನ ಹುಡುಕುತ್ತಾ ಇದ್ದೇವೆ? ಜನರ ಒಪ್ಪಿಗೆಯ ಅಥವಾ ದೇವರ ಸತ್ಯವ? ಪ್ರಿಯರೇ, ದೇವರು ನಮ್ಮನ್ನ ನೋಡುತ್ತಾ ಇದ್ದಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ
ದೇವರ ಸಮಯಕ್ಕಾಗಿ ಕಾಯುವಂಥ ಹೃದಯ ನಮ್ಮದಾಗಿರಲಿ. ಆಮೇನ್. ದುಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು